6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 4 ವೇದಕಾಲದ ಸಂಸ್ಕೃತಿ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ವೇದ ಎಂದರೆ ಡ್ಯಾಶ್. ಉತ್ತರ ಜ್ಞಾನ. ವೇದ ಎಂದರೆ ಜ್ಞಾನ. 2. ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ. ಉತ್ತರ ಸಂಸ್ಕೃತ. ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ. 3. ಆರ್ಯ ಬಣದ ಮುಖ್ಯಸ್ಥನನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ ರಾಜನ್. ಆರ್ಯ ಬಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 4. 4 ವೇದಗಳು ಯಾವುವು? ಉತ್ತರ ವೇದಗಳು 4. 1. ಋಗ್ವೇದ, 2. ಯಜುರ್ವೇದ, 3. ಸಾಮವೇದ, 4. ಅಥರ್ವಣ ವೇದ. ಪ್ರಶ್ನೆ 5. 4 ವರ್ಣಗಳನ್ನು ಹೆಸರಿಸಿ. ಉತ್ತರ 1. ಬ್ರಾಹ್ಮಣ, 2. ಕ್ಷತ್ರಿಯ, 3. ವೈಶ್ಯ, 4. ಶೂದ್ರ. ಪ್ರಶ್ನೆ 6. ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವಾಂಸಗಳು ಯಾರು? ಉತ್ತರ ಲೋಪಮುದ್ರ ಮತ್ತು ಇಂದ್ರಾಣಿ. ಪ್ರಶ್ನೆ 7. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ಇವುಗಳನ್ನು ರಚಿಸಿದವರು ಯಾರು? ಉತ್ತರ ರಾಮಾಯಣ. ಇದನ್ನು ರಚಿಸಿದವರು ವಾಲ್ಮೀಕಿ. ಮಹಾಭಾರತ. ಇದನ್ನು ರಚಿಸಿದವರು ವ್ಯಾಸರು. ಮುಖ್ಯ ಪ್ರಶ್ನೆ 3. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 8. ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು? ಉತ್ತರ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜದಲ್ಲಾದ ಮುಖ್ಯ ಬದಲಾವಣೆಗಳು ಕೆಳಗಿನಂತಿವೆ. ಪೂರ್ವ ವೇದ ಕಾಲದ ಸಮಾಜ. ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನವಿತ್ತು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಭಾಗವಹಿಸುತ್ತಿದ್ದರು. ವೇದಾಧ್ಯಯನ ಮಾಡುತ್ತಿದ್ದರು. ಉತ್ತರ ವೇದ ಕಾಲದ ಸಮಾಜ. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು. ಅವರು ಶಿಕ್ಷಣ ಮತ್ತು ರಾಜಕೀಯ ಸಂಸ್ಥೆಗಳಿಂದ ವಂಚಿತರಾದರು. ಪೂರ್ವ ವೇದ ಕಾಲದ ಸಮಾಜ. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗಳು ಇರಲಿಲ್ಲ. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಉತ್ತರ ವೇದ ಕಾಲದ ಸಮಾಜ. ಸತಿ ಸಹಗಮನ, ಬಾಲ್ಯ ವಿವಾಹಗಳು ಆರಂಭವಾದವು. ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಗೆ ಬಂದಿತು. ಪೂರ್ವ ವೇದ ಕಾಲ. ಸಮಾಜದಲ್ಲಿ ಯಾರು ಬೇಕಾದರೂ ಯಾವುದೇ ವೃತ್ತಿ ಮಾಡಬಹುದಿತ್ತು. ಜಾತಿ ಪದ್ಧತಿ ಇರಲಿಲ್ಲ. ಉತ್ತರ ವೇದ ಕಾಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಗಗಳ ವರ್ಣ ವ್ಯವಸ್ಥೆ ತಲೆ ಎತ್ತಿತು. ಪೂರ್ವ ವೇದ ಕಾಲ. ಈ ಕಾಲದಲ್ಲಿ ಗೋತ್ರ ಮತ್ತು ಆಶ್ರಮ ವ್ಯವಸ್ಥೆ ಜಾರಿಯಲ್ಲಿರಲಿಲ್ಲ. ಉತ್ತರ ವೇದ ಕಾಲ. ಗೋತ್ರ ಪದ್ಧತಿ ಹಾಗೂ ಬ್ರಹ್ಮಚಾರ್ಯ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸ ಎಂಬ 4 ಆಶ್ರಮಗಳ ವ್ಯವಸ್ಥೆ ಆರಂಭವಾಯಿತು.